ಲಲಿತಾ ಇಂಟರ್ನ್ಯಾಷನಲ್ ಪಬ್ಲಿಕ್ ಶಾಲೆ ಬಗ್ಗೆ ಹೇಳಲು ತುಂಬ ಹೆಮ್ಮೆ ಅನಿಸುತ್ತೆ. ಲಲಿತಾ ಇಂಟರ್ನ್ಯಾಷನಲ್ ಅನ್ನೋ ಒಂದು ಶಬ್ದವೇ ಒಂದು ಅದ್ಭುತ. ಈ ಒಂದು ಸ್ಕೂಲ್ ಇಂದು ಇಂಟರ್ನ್ಯಾಷನಲ್ ಲೆವೆಲ್ದಲ್ಲಿ ಬೆಳೀತಾ ಇದೆ. ಕಾರಣ ಇಷ್ಟೇ, ಇಲ್ಲಿರುವಂಥ ಮ್ಯಾನೇಜ್ಮೆಂಟು ಅಚ್ಚುಕಟ್ಟಾಗಿ ಶಾಲೆಯನ್ನು ವ್ಯವಸ್ಥಿತವಾಗಿ ನಡೆಸ್ತಾ ಇದ್ದಾರೆ ಮತ್ತು ಇಲ್ಲಿರುವಂಥ ಶಿಕ್ಷಕರ ವರ್ಗದವರು ಶಾಲೆಯಲ್ಲಿ ಮಕ್ಕಳಿಗೆ ಜವಾಬ್ದಾರಿಯಿಂದ ಪಾಠ ಪ್ರವಚನ ಮಾಡ್ತಾ ಇದ್ದಾರೆ. ಮಕ್ಕಳು ಈ ಒಂದು ಪ್ರವಚನ ಪಾಠದಿಂದ ಅವರು ಅಭಿವೃದ್ಧಿ ಹೊಂದ್ತಾ ಇದ್ದಾರೆ. ಲಲಿತಾ ಇಂಟರ್ನ್ಯಾಷನಲ್ನಲ್ಲಿ ಕೇವಲ ಭಾರತದಲ್ಲಿ ಅಷ್ಟೇ ಅಲ್ಲದೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಮಕ್ಕಳು ಬೆಳವಣಿಗೆಯಾಗಿ ಈ ಒಂದು ಶಾಲೆಗೆ ಕೀರ್ತಿ ತರ್ತಾ ಇದ್ದಾರೆ. ಈ ಒಂದು ಶಾಲೆಯಲ್ಲಿ ಬರೀ ಓದುವುದಷ್ಟೇ ಅಲ್ಲ, ಸಾಂಸ್ಕೃತಿಕವಾಗಿ ಅಭಿವೃದ್ಧಿ ಹೊಂದ್ತಾ ಇದೆ. ಮಕ್ಕಳ ಸರ್ವಾಭಿವೃದ್ಧಿಗೆ ಈ ಒಂದು ಶಾಲೆ ಒಂದು ಸಪೋರ್ಟಾಗಿ ನಿಲ್ತಾ ಇದೆ ಮ್ಯಾನೇಜ್ಮೆಂಟು. ಈ ಶಾಲೆಯ ವಿಶೇಷತೆ ಏನಂದರೆ, ಇಲ್ಲಿ ಹಣಕ್ಕೆ ಜಾಸ್ತಿ ಒತ್ತು ಕೊಡಲ್ಲ. ಫೀಸು ಬೇರೆ ಶಾಲೆಗಳಿಗೆ ಕಂಪೇರ್ ಮಾಡಿ ನೋಡಿದಾಗ ತುಂಬ ಕಡಿಮೆ ಇದೆ. ಮತ್ತು ಇಲ್ಲಿ ಸೇಫ್ಟಿ ವಿಚಾರ ಬಂದಾಗ ಮಕ್ಕಳಿಗೆ ಭಾಳಷ್ಟು ಸುರಕ್ಷಿತವಾಗಿ ನಮ್ಮ ಮಕ್ಕಳು ಸ್ಕೂಲಿಗೆ ಬಂದು ಮತ್ತೆ ಸ್ಕೂಲಿನಿಂದ ವಾಪಸ್ ಬರ್ತಾರೆ ಅನ್ನೋ ನಮಗೆ ತುಂಬ ಭರವಸೆ ಇದೆ. ಈ ಒಂದು ಶಾಲೆಯನ್ನು ನಡೆಸಿದಂಥ ರಾಜು ಸರ್ ಆಗಿರ್ಬೋದು ಮತ್ತು ಶಶಿಕಲಾ ಮೇಡಮ್ ಆಗಿರ್ಬೋದು, ಇವರೊಂದು ಶಿಸ್ತಿನ ಒಂದು ಸಿಪಾಯಿಯಾಗಿದ್ದಾರೆ. ತಮ್ಮ ಮಕ್ಕಳಿಗಿಂತ ಈ ಶಾಲೆಯ ಮಕ್ಕಳೇ ತಮ್ಮ ಮಕ್ಕಳು, ಅದಕ್ಕಿಂತ ಹೆಚ್ಚು ಒತ್ತು ಕೊಟ್ಟು ಈ ಶಾಲೆಯನ್ನು ಅಭಿವೃದ್ಧಿ ಮಾಡ್ತಾ ಇದ್ದಾರೆ. ಈ ಶಾಲೆಯ ಅಭಿವೃದ್ಧಿ ಸದಾ ಆಗಲಿ. ನಾವೆಲ್ಲ ಪಾಲಕರಾಗಿ ನಮ್ಮ ಮಕ್ಕಳನ್ನು ಇಲ್ಲಿ ಅಚ್ಚುಕಟ್ಟಾಗಿ ಬೆಳೀತಾರಂತ ನಂಬಿಕೆ ಇಡೋಣ. ಈ ನಂಬಿಕೆಯನ್ನು ಹುಸಿ ಮಾಡಲಾರ್ದಾಗೆ ಶಾಲೆಯಲ್ಲಿ ಕೊಟ್ಟಂಥ ಹೋಮ್ವರ್ಕ್ಗಳನ್ನು ಸರಿಯಾಗಿ ಮಾಡೋದ್ರಿಂದ ಒಂದು ಪ್ರಗತಿ ಆಗುತ್ತಂತ ಆಶಿಸ್ತೇನೆ. ಇಲ್ಲಿ ಎಲ್ಲ ರೀತಿಯಿಂದ ವ್ಯವಸ್ಥೆ ಚೆನ್ನಾಗಿದೆ. ದಾವಣಗೆರೆ ಭಾಳಷ್ಟು ಶಾಲೆಗಳನ್ನು ಹೋಲಿಸಿ ನೋಡಿದಾಗ ಲಲಿತಾ ಇಂಟರ್ನ್ಯಾಷನಲ್ ಪಬ್ಲಿಕ್ ಸ್ಕೂಲು ಟಾಪ್ 1ದಲ್ಲಿ ಬರುತ್ತೆ. ಅದಕ್ಕೋಸ್ಕರ ಇಲ್ಲಿ ಪ್ರಾಂಶುಪಾಲರು ಆಗಿರ್ಬೋದು ಮತ್ತು ಸುರೇಶ್ ಸರ್ ಆಗಿರ್ಬೋದು, ಎಲ್ಲ ಟೀಚರ್ ಆಗಿರ್ಬೋದು, ಈ ಶಾಲೆಯ ಮಕ್ಕಳ ಅಭಿವೃದ್ಧಿಗೆ ಶ್ರಮಿಸ್ತಾ ಇದ್ದಾರೆ. ಈ ಶಾಲೆಗೆ ನಾನು ಇನ್ನೊಮ್ಮೆ ಹೇಳ್ತೇನೆ, ಆಲ್ ದಿ ಬೆಸ್ಟ್. ಈ ಶಾಲೆ ಪ್ರಗತಿ ದೂತದಲ್ಲಿ ಹೋಗುತ್ತೆ. ಇದೊಂದು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಶಾಲೆ ಆಗುತ್ತಂತ ಆಶಿಸ್ತೇನೆ. ಅದಕ್ಕೋಸ್ಕರ ಇಲ್ಲಿ ಬೆಳೆಯುವ ಮಕ್ಕಳು ಇನ್ನೂ ಬೆಳವಣಿಗೆ ಆಗಲಿ. ಇನ್ನೊಂದು ವಿಷಯ ಏನಂದರೆ, IIT ಟ್ರೈನಿಂಗ್ ಆಗಿರ್ಬೋದು ಅಥವಾ ಇತರ ಯಾವುದೇ ಟ್ರೈನಿಂಗ್ಗಳು ಆಗಿರ್ಬೋದು, ಮಕ್ಕಳಿಗೆ ವ್ಯವಸ್ಥಿತವಾಗಿ ಅಚ್ಚುಕಟ್ಟಾಗಿ ಬೆಳೆಸ್ತಾ ಇದ್ದಾರೆ. ಬೆಳೆ ಸಿರಿಯ ಮೊಳಕೆಯಲ್ಲಿ ಅಂತ ಕರಿತೀವಲ್ಲ, ಆ ಥರ ಮಕ್ಕಳು ಬೆಳೀತಾ ಇದ್ದಾರೆ. ಈ ಒಂದು ಅವರಲ್ಲಿರುವಂಥ ಚೈತನ್ಯ ಶಕ್ತಿ ಅಥವಾ ಅವರಲ್ಲಿರುವಂಥ ಒಂದು ಜಾಣ್ಮೆಯನ್ನು ಈ ಶಾಲೆಯಿಂದ ಶಿಕ್ಷಕರು ಹೊರಹಾಕ್ತಾ ಇದ್ದಾರೆ, ಮಕ್ಕಳನ್ನು ಬೆಳೆಸ್ತಾ ಇದ್ದಾರೆ ಅಂತ ಆಶಿಸ್ತಾ, ಎಲ್ಲರಿಗೂ ಈ ಶಾಲೆಯ ಅಭಿವೃದ್ಧಿಗೆ ಶ್ರಮಿಸಲಿ ಅಂತ ಆಶಿಸ್ತಾ ಆಲ್ ದಿ ಬೆಸ್ಟ್ ಅಂತ ಹೇಳ್ತೀನಿ. ನನ್ನ ಮಕ್ಕಳು 2 ವರ್ಷದಿಂದ ಇದೇ ಸ್ಕೂಲಲ್ಲಿ ಓದ್ತಾ ಇದ್ದಾರೆ. ಇಬ್ಬರಿದ್ದಾರೆ, ಆರಾಧ್ಯ ಮತ್ತು ಆಯುಷ್ ಅಂತೇಳಿ. 2nd, 3rd ಸ್ಟ್ಯಾಂಡರ್ಡಲ್ಲಿ ಓದ್ತಿದ್ದಾರೆ. ಸ್ಕೂಲ್ ಬಗ್ಗೆ ಹೇಳ್ಬೇಕಂದ್ರೆ ತುಂಬ ಚೆನ್ನಾಗಿದೆ. ಎಜುಕೇಷನ್ ವೈಸ್ ಆಗಲಿ, ಆ್ಯಕ್ಟಿವಿಟೀಸ್ ವೈಸ್ ಆಗಲಿ, ಸ್ಪೋರ್ಟ್ಸು ಎಲ್ಲದರಲ್ಲೂ ತುಂಬ ಚೆನ್ನಾಗಿದೆ. ಕೆಲವೊಂದು ಸ್ಕೂಲಲ್ಲಿ ಬರೀ ಎಜುಕೇಷನ್ಗಷ್ಟೇ ಇಂಪಾರ್ಟೆನ್ಸ್ ಕೊಡ್ತಾರೆ. ಈ ಸ್ಕೂಲಲ್ಲಿ ಹಾಗಲ್ಲ. ಸ್ಪೋರ್ಟ್ಸ್ ಆಗಲಿ, ಕಲ್ಚರಲ್ ಆ್ಯಕ್ಟಿವಿಸ್ಟ್ ಆಗಲಿ, ಡ್ಯಾನ್ಸಸ್ ಆಗಲಿ, ಕರಾಟೆ, ಆ ಥರ ಎಲ್ಲದಕ್ಕೂ ಎನ್ಕರೇಜ್ ಕೊಡ್ತಾರೆ. ಹಾಗಾಗಿ ತುಂಬ ಇಷ್ಟ ಆಯಿತು. ಮತ್ತು ಟೀಚರ್ಸು ಅಷ್ಟೇ ತುಂಬ ಫ್ರೆಂಡ್ಲಿ ಆಗಿರ್ತಾರೆ. ಪ್ರತಿಯೊಂದೂ ನಮಗೆ ಅಪ್ಡೇಟ್ ಮಾಡ್ತಾರೆ. ಮೆಸೇಜ್ ಮೂಲಕ ಆಗಲಿ, ಕಾಲ್ ಮಾಡೋದಾಗಲಿ, ನಮ್ಮ ಮಕ್ಕಳು ಹೇಗೆ ಇದ್ದಾರೆ, ಎಜುಕೇಷನ್ ವೈಸ್ ಆಗಲಿ, ಆ್ಯಕ್ಟಿವಿಟೀಸಲ್ಲಿ ಹೇಗಿದ್ದಾರೆ, ಸ್ವಲ್ಪ ಡಲ್ ಆದ್ರೂ ಕೂಡ ನಮಗೆ ಎಲ್ಲದನ್ನು ಇನ್ಫಾರ್ಮ್ ಮಾಡ್ತಾರೆ. ಒಟ್ಟಾರೆ ಹೇಳಬೇಕಂದ್ರೆ ನನಗೆ ಈ ಸ್ಕೂಲಿಗೆ ಸೇರಿಸಿರೋದಕ್ಕೆ ತುಂಬ ಸ್ಯಾಟಿಸ್ಫ್ಯಾಕ್ಷನ್ ಇದೆ. ಮುಂದೆ ಬೆಳೀತಾರೆ ಮಕ್ಕಳು ಅನ್ನೋ ನಮಗೊಂದು ಭರವಸೆ ಇದೆ. ಹಾಗಾಗಿ ತುಂಬ ಚೆನ್ನಾಗಿದೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಹಾಗೆ ಪೇರೆಂಟ್ಸಿಗೆ ಈ ಥರ ಒಂದು ಆಪರ್ಚುನಿಟಿ ಕೊಟ್ಟಿದ್ದಕ್ಕೆ ಸಂಸ್ಥೆಗೆ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ. ನನ್ನ ಮಗಳು ಇಲ್ಲಿ PU 2nd ಇಯರ್ ಓದ್ತಾ ಇದ್ದಾರೆ. ಈ ಕಾಲೇಜಲ್ಲಿ ತುಂಬ ಉತ್ತಮವಾದ ಶಿಕ್ಷಣ ದೊರೆಯುತ್ತೆ. ಇಲ್ಲಿ ಗಾಳಿ, ಬೆಳಕು, ಪ್ರಕೃತಿ, ನೇಚರಿಂದ ಮಕ್ಕಳಿಗೆ ಬಹಳ ಕಲೀಲಿಕ್ಕೆ ಅನುಕೂಲ ಆಗಿದೆ. ಸ್ಟಾಫು ಸಹ ಅಷ್ಟೇ, ಸಿಬ್ಬಂದಿ ಪ್ರತಿಯೊಂದು ಟೀಚರ್ಸು ಭಾಳ ಪ್ರತಿಯೊಬ್ಬರೂ ಭಾಳ ಮಕ್ಕಳಿಗೆ ಭಾಳ ಚೆನ್ನಾಗಿ ಹೇಳ್ಕೊಡ್ತಾ ಇದ್ದಾರೆ. ಕನ್ನಡ ಮೀಡಿಯಮವ್ರು ಬಂದವ್ರಿಗೂ ಸಹ ಅವರಿಗೆ ಫುಲ್ಲು ಇಂಗ್ಲೀಷ್ ಹೇಳ್ಕೊಡ್ದೇನೆ ಅವ್ರಿಗೆ ಕನ್ನಡದಲ್ಲೂ ಮತ್ತು ಇಂಗ್ಲೀಷ್ನಲ್ಲೂ ಪ್ರತಿಯೊಂದು ವರ್ಡ್ಸ್ ಅರ್ಥ ಆಗಂಗೆ ಹೇಳ್ಕೊಡ್ತಾರೆ. ಆಮೇಲೆ ಅವ್ರಿಗೇನಾದರೂ ಗೊತ್ತಾಗಲಿದ್ರೆ ಯಾವಾಗಾದ್ರೂ ಬಂದು ನಮ್ಮಲ್ಲಿ ಇದರಲ್ಲಿ ಬಂದು ಕೇಳ್ರಿ ನಮಗೆ ಅಂತ ಹೇಳ್ತಾರೆ. ಭಾಳ ಎಲ್ಲರೂ ಉತ್ತಮವಾದ ಇದೆ ಶಿಕ್ಷಣ ವ್ಯವಸ್ಥೆ ಇದೆ ಇಲ್ಲಿ. ಆಮೇಲೆ ನೀಟು CET ಭಾಳ ಚೆನ್ನಾಗಿ ಪ್ರತಿ ಸ್ಟಾರ್ಟಿಂಗಿಂದಲೇ ಹೇಳ್ಕೊಡ್ತಾ ಇದ್ದಾರೆ. ಸೆಕೆಂಡರಿನ ಅಂತ ಅಲ್ಲ, ಸ್ಟಾರ್ಟಿಂಗಿಂದಲೇ ಹೇಳ್ಕೊಡ್ತಾ ಇದ್ದಾರೆ. ಕಾಲೇಜ್ ತುಂಬ ಚೆನ್ನಾಗಿದೆ, ನಮಗಂತೂ ಭಾಳ ಇಷ್ಟ ಆಯಿತು. ನೆಕ್ಸ್ಟ್ ನಾವು ಹೇಳ್ತೇವೆ ನಮ್ಮೂರಲ್ಲೆಲ್ಲ ಅಲ್ಲೇ ಎಲ್ಲರಿಗೂ ಹೇಳ್ತೀವಿ, ಅಲ್ಲೇ ಕಾಲೇಜಿಗೆ ಹೋಗ್ರಿ, ಭಾಳ ಚೆನ್ನಾಗಿದೆ, ಎಲ್ಲ ಟೀಚಿಂಗ್ ಚೆನ್ನಾಗಿದೆ, ಆಮೇಲೆ ಅಲ್ಲಿ ವಾತಾವರಣ ಚೆನ್ನಾಗಿದೆ, ಹಾಸ್ಟೆಲ್ ಚೆನ್ನಾಗಿದೆ ಅಂತ ಹೇಳಿವಿ. ನಮ್ಮ ಮಕ್ಕಳು ಇಲ್ಲಿ ಚೆನ್ನಾಗಿ ಓದ್ತಾ ಇದ್ದಾರೆ. ಅದಕ್ಕೆ ಕಾರಣ ಆದಂಥ ಇಲ್ಲಿನ ಶಿಕ್ಷಕರಾಗಿರ್ಬೋದು ಮತ್ತು ಪ್ರಾಂಶುಪಾಲರು ಆಗಿರ್ಬೋದು ಎಲ್ಲರಿಗೂ ಸಹ
ಒಳ್ಳೆಯದಾಗಲಿ, ಮುಂದಿನ ವರ್ಷ ಇನ್ನೂ ಉನ್ನತವಾಗಿ ಬೆಳೀಲಿ ಈ ಸಂಸ್ಥೆ. ಅವರಿಗೆಲ್ಲರಿಗೂ ಮಾರ್ಗದರ್ಶಕ ಆಗಿ ಮೇಡಮ್ ಅವರು ಇದ್ದಾರೆ. ಬಡ ಮಕ್ಕಳಿಗೆ ಒಂದು ಅನುಕೂಲವಾಗಲಿ ಅಂತಂದು ಫೀಸ್ನಲ್ಲಿ ಕಮ್ಮಿಯಾಗಿ ಇಡೀ ದಾವಣಗೆರೆಯಲ್ಲಿ ಆ ಥರ ನಡೆವರ್ಸ್ಕ ಏಕೈಕ ಸಂಸ್ಥೆ ಅಂದರೆ ವಿದ್ಯಾಸಂಸ್ಥೆ ಅಂದರೆ ಅದು ಲಲಿತಾ ಇಂಟರ್ನ್ಯಾಷನಲ್ಲು. ನಾನು ನಮ್ಮ ಪೋಷಕರ ಪರವಾಗಿ ಅವರಿಗೆ ಅಭಿನಂದನೆ ಸಲ್ಲಿಸ್ತೀನಿ. ಬೇಸಿಕ್ ಬುನಾದಿ ಭದ್ರವಾಗಿದ್ರೆ ಕಟ್ಟಡ ಕೂಡ ಭದ್ರವಾಗಿರುತ್ತೆ ಅಂತ ನಾವು ಕೇಳಿದ್ದೀವಿ. ಸ್ಟಾರ್ಟಿಂಗಿಂದನೇ ಈ ಶಾಲೆಗೆ ಕರ್ಕೊಂಡು ಬರೋದ್ರಿಂದ ಒಳ್ಳೆ ಒಂದು ಎಜುಕೇಷನ್, ಒಳ್ಳೆ ಶಿಕ್ಷಣ ಅವರಿಗೆ ಸಿಗುತ್ತೆ ಅಂತ ನಾನು ಹೇಳ್ತೀನಿ. ಇದುವರೆಗೂ ನಾನು ಅವಳ ಪಕ್ಕ ಕೂತ್ಕೊಂಡು ಓದಿಸಿಲ್ಲ, ಅದ್ರ ಅವಶ್ಯಕತೆ ನನಗೆ ಇನ್ನೂ ಬಂದಿಲ್ಲ. ಇಲ್ಲಿ ಟೀಚರ್ಸ್ ಅಷ್ಟು ಎಫರ್ಟ್ ಹಾಕಿ ಅವರಿಗೆ ಶಿಕ್ಷಣವನ್ನು ಕೊಡ್ತಾ ಇದ್ದಾರೆ. ಅದಕ್ಕೋಸ್ಕರ ನಾನು ಎಲ್ಲ ಟೀಚರ್ಸ್ಗಳಿಗೂ ಹಾರ್ಟ್ಲಿ ಥ್ಯಾಂಕ್ಸ್ ಹೇಳ್ತೀನಿ. ಒಟ್ಟಾಗಿ ಹೇಳೋದಾದ್ರೆ ಈ ಸಂಸ್ಥೆ ಮಕ್ಕಳ ಸರ್ವತೋಮುಖ ಅಭಿವೃದ್ಧಿಗಾಗಿ ಶ್ರಮಿಸ್ತಾ ಇದೆ ಅಂತ ಹೇಳ್ಬೋದು. ಲಲಿತಾ ಇಂಟರ್ನ್ಯಾಷನಲ್ ಸ್ಕೂಲ್ ಇಸ್ ಬೆಸ್ಟ್ ಎಜುಕೇಶನ್ ಇನ್ ಟ್ರಸ್ಟ್. ಫಸ್ಟ್ ಮೇನ್ ಅಂದ್ರೆ ಕ್ಯಾಂಪಸ್ ಅಂದ್ರೆ ತುಂಬಾ ಅಲ್ಟಿ ಇದೆ. ದಾವಣಗೆರೆಯಲ್ಲಿ ಫೇಮಸ್ ಎಜುಕೇಶನ್ ಇನ್ ಟ್ರಸ್ಟ್ ಅಂತ ಹೇಳ್ಬೋದು. ಒಂದು ಮಾತಲ್ಲಿ ಹೇಳ್ಬೇಕು ಅಂದ್ರೆ ಮಿಡಲ್ ಕ್ಲಾಸ್ ಓದೋ ಒಂದು ಬೆಸ್ಟ್ ಸ್ಕೂಲ್ ಅಂತ ಹೇಳ್ಬೋದು. ಇದನ್ನ ಯಾವ್ದೋ ಒಂದು ಮಿಡಲ್ ಕ್ಲಾಸ್ ಫ್ಯಾಮಿಲಿನೂ ಕೂಡ ಈ ಸ್ಕೂಲಲ್ಲಿ ಓದಿಸ್ಬೋದು. ನನ್ನ ಮಗ ಅಂತೂ ಬೇಸಿಕ್ ತುಂಬಾನೇ ಚೆನ್ನಾಗಿ ಕಲ್ತಿದ್ದಾನೆ. ಅಂದ್ರೆ ಒಂದು ಮಗುಗೆ ಅಕ್ಷರಾಭ್ಯಾಸ ಮಾಡಿಸೋ ಒಂದು ಪ್ಲಾನ್ ಇರಲ್ಲ. ಆ ಬೇಬಿನ ಶೃಂಗೇರಿ ಕರ್ಕೊಂಡು ಹೋಗೋ ಅಂದ್ರೆ ಅವ್ರ ಮನೇಲಿ ಕರ್ಕೊಂಡು ಹೋಗೋ ವ್ಯವಸ್ಥೆ ಇರಲ್ಲ. ಸೊ ಅದನ್ನು ಕೂಡ ಈ ಸ್ಕೂಲಲ್ಲಿ ಅವ್ರನ್ನೇ ಕರ್ಕೊಂಡ್ಬಂದು, ಆ ಪುರೋಹಿತರನ್ನೇ ಕರ್ಕೊಂಡ್ಬಂದು ಒಂದೊಂದು ಮಕ್ಳಿಗೂ ಕೂಡ ಕೈ ಹಿಡಿದು ಅಕ್ಷರಾಭ್ಯಾಸ ಮಾಡಿಸ್ತಾರೆ. ಸೊ ಇಂಥ ಒಂದು ಸಂಸ್ಥೆನ ನಮ್ಮ ಶಶಿಕಲಾ ಮೇಡಮ್ ಇಲ್ಲಿ ಮಾಡಿಕೊಟ್ಟಿದಾರಲ್ವಾ, ಸೊ ಅವ್ರಿಗೆ ತುಂಬಾ ಥ್ಯಾಂಕ್ಸ್ ಹೇಳ್ತೀನಿ ಶಶಿಕಲಾ ಮೇಡಮ್ಗೆ. ಮಕ್ಕಳಿಗೆ ಬೇಸಿಕ್ಸ್ ನ ತುಂಬಾ ಚೆನ್ನಾಗಿ ಹೇಳ್ಕೊಡ್ತಾ ಇದ್ದಾರೆ. ಅಂದ್ರೆ ಹೇಗ್ ಬರಿಬೇಕು, ಹೇಗ್ ಓದಿಸ್ಬೇಕು, ಪ್ರೊನೌನ್ಸ್ ಹೇಗ್ ಮಾಡ್ಬೇಕು, ಸ್ಪೆಲ್ಲಿಂಗ್ಸ್ ನ ಯಾವ ರೀತಿ, ಲೆಟರ್ಸ್ ನ ಯಾವ ರೀತಿ ಪ್ರೊನೌನ್ಸ್ ಮಾಡಬೇಕು, ಅದೆಲ್ಲದನ್ನು ತುಂಬಾ ಚೆನ್ನಾಗಿ ಹೇಳ್ಕೊಡ್ತಿದ್ದಾರೆ. ಜೊತೆಗೆ ಆಕ್ಟಿವಿಟಿ ಬೇಸ್ಡ್ ಆಗಿ ಹೇಳ್ಕೊಡೋದ್ರಿಂದ ಮಕ್ಕಳು ತುಂಬಾ ಬೇಗ ಕಲಿತಾರೆ. ಜೊತೆಗೆ ನೆನಪಿನ ಶಕ್ತಿನೂ ಹೆಚ್ಚಾಗುತ್ತೆ, ಮಕ್ಕಳಲ್ಲಿ ಸೆಲ್ಫ್ ಕಾನ್ಫಿಡೆನ್ಸ್ ಇಂಪ್ರೂವ್ ಆಗುತ್ತೆ. ಹಾಗೆ ಅದು ಮಕ್ಕಳಿಗೆ ಮತ್ತೆ ಏನಾಗುತ್ತೆ, ಸ್ಟೇಜ್ ಫಿಯರ್ ಸಹ ಕಡಿಮೆ ಆಗ್ತಾ ಇದೆ. ಯಾಕೆಂದ್ರೆ ಆಕ್ಟಿವಿಟಿ ಬೇಸ್ಡ್ ಲರ್ನಿಂಗ್ ಇರೋದ್ರಿಂದ ಮಕ್ಕಳಿಗೆ ಅದು ಹೆಚ್ಚಿನದಾಗಿ ನೆನಪಿನಲ್ಲಿ ಉಳಿಯುತ್ತೆ. ಅಷ್ಟೇ ಬರೀ ಅಕಾಡೆಮಿಕ್ ಅಷ್ಟೇ ಇಂಪಾರ್ಟೆನ್ಸ್ ಕೊಡದೆ ಕೋ ಕರಿಕ್ಯುಲಮ್ ಆಕ್ಟಿವಿಟೀಸ್ ಕೂಡ ಸಹ ಮಾಡಿಸ್ತಾ ಇದ್ದಾರೆ. ಅದರಿಂದಾಗಿ ಮಕ್ಕಳಿಗೆ ಫಿಸಿಕಲಿ ಅಂಡ್ ಸೋಷಿಯಲಿ ಇಂಟೆಲೆಕ್ಚುಲಿ ಡೆವಲಪ್ಮೆಂಟ್ ಕೂಡ ಸಹ ಚೆನ್ನಾಗಿ ಆಗ್ತಾ ಇದೆ. ಮಗ ಕನ್ನಡ ಮೀಡಿಯಮಿಂದ ಓದಿ ಸೈನ್ಸ್ ತಗೊಂಡಿದ್ದ. ಅಲ್ಲಿ 85% ಇದೆ. ಚೆನ್ನಾಗಿ ಓದಿದ. ಎಲ್ಲ ಕಾಲೇಜ್ ಲೆಕ್ಚರ್ಗಳು ಚೆನ್ನಾಗಿ ಟೀಚಿಂಗ್ ಮಾಡ್ತಾಯಿದ್ದಾರೆ. ಒಳ್ಳೆ ಶಿಕ್ಷಣ ಕೊಡ್ತಾಯಿದ್ದಾರೆ. ಒಳ್ಳೆ ಪ್ರೀತಿಯಿಂದ ಎಲ್ಲ ಮಕ್ಕಳಿಗೂ ಚೆನ್ನಾಗಿ ಟೀಚಿಂಗ್ ಮಾಡ್ತಾಯಿದ್ದಾರೆ. ನನ್ನ ಮಗಳು ಇಲ್ಲೇ ಓದ್ತಾ ಇರೋದು, ಈಗ ಸೆಕೆಂಡ್ ಇಯರ್. ಅವಳು ಚೆನ್ನಾಗಿ ಓದ್ತಾ ಇದ್ದಾಳೆ. ಅವಳು 97% ಇದೆ. ಹಾಸ್ಟೆಲ್ ವಿಚಾರಕ್ಕೆ ಬಂದರೆ ಹಾಸ್ಟೆಲ್ ಚೆನ್ನಾಗಿದೆ. ಊಟದಲ್ಲಿ ಆಮೇಲೆ ವಾರ್ಡನ್ ಸರ್ ಅಲ್ಲಿ ಎಲ್ಲರೂ ಸಹಕರಿಸ್ತಿದ್ದಾರೆ. ಚೆನ್ನಾಗಿದೆ. ಆಮೇಲೆ ಊಟ ಭಾಳ ಚೆನ್ನಾಗಿದೆ. ಹಾಸ್ಟೆಲ್ ಚೆನ್ನಾಗಿದೆ. ನನಗೆ 2 ಮಕ್ಕಳಿದ್ದಾರೆ, ಗಂಡು ಮಕ್ಕಳು. KGಯಲ್ಲಿ ಒಬ್ಬ ಓದ್ತಾ ಇದ್ದಾನೆ, ಮೋಕ್ಷಿತ್ ತಾರ್ ಅಂತ ಹೇಳ್ಬಿಟ್ಟು. ಫಸ್ಟ್ ಸ್ಟ್ಯಾಂಡರ್ಡಲ್ಲಿ ಪರೀಕ್ಷಿತ್ ತಾರ್ ಅಂತ ಹೇಳಿ ಓದ್ತಾ ಇದ್ದಾನೆ. ನನ್ನ ದೊಡ್ಡ ಮಗ ಓದ್ತಾ ಇರೋದು 3ನೇ ವರ್ಷ ಇವಾಗ ರನ್ನಿಂಗಲ್ಲಿದ್ದಾನೆ. ನೈ ಜ್ಞಾನೇನ ಸದೃಶಂ ಅಂತೇಳಿ ದೊಡ್ಡವರು ಒಂದು ಹೇಳಿಕೆ ಕೊಟ್ಟಿದ್ದಾರೆ. ಜ್ಞಾನಕ್ಕೆ ಸಮಾನಾದದು ಈ ಪ್ರಪಂಚದಲ್ಲಿ ಯಾವುದೂ ಇಲ್ಲ ಅಂತೇಳಿ ನಮ್ಮ ತಿಳುವಳಿಕೆ. ಮತ್ತು ಶಿಕ್ಷಣವೆಂಬ ಹಾಲನ್ನು ಕುಡಿದವರು ಗರ್ಜಿಸಲೇಬೇಕು ಅಂತೇಳಿ ಸ್ವಾಮಿ ವಿವೇಕಾನಂದರವರು ಒಂದು ವಾಕ್ಯ ಪ್ರಸಿದ್ಧವಾಗಿರ್ತಕ್ಕಂಥದ್ದು. ಮಗುವಿನ ಮನಸ್ಸಿನಲ್ಲಿ ಉದುಗಿರ್ತಕ್ಕಂಥ ಶಕ್ತಿಯನ್ನು ಪ್ರಕಟಗೊಳಿಸುವಂಥ ಕೆಲಸವನ್ನು ಶಿಕ್ಷಕರು ಮಾಡ್ತಾ ಇರ್ತಾರೆ. ಅದ್ರ ಜೊತೆಗೆ ಶಿಕ್ಷಕರ ಜೊತೆಗೆ ಪೇರೆಂಟ್ಸ್ ಕೂಡ ಸಪೋರ್ಟಿವ್ ಆಗಿ ನಾವು ಮಾಡ್ತಕ್ಕಂಥದ್ದು ನಮ್ಮ ಕೆಲಸ ಆಗಿದೆ. ಯಾಕೆಂದರೆ ಮಗು ಜೊತೆ ಶಿಕ್ಷಕರು ಇರ್ತಾರಲ್ಲ, ಅದ್ರ ಜೊತೆ ನಾವು ಕೂಡ ಮಕ್ಕಳಿಗೆ ಟೈಮ್ ಕೊಡ್ತಾ ಹೋದರೆ ಒಂದು ಕೈಯಲ್ಲಿ ಚಪ್ಪಾಳೆ ತಟ್ಟಕ್ಕಾಗಲ್ಲ. ಪೇರೆಂಟ್ಸು ಮತ್ತು ಶಿಕ್ಷಕರು ಇಬ್ಬರು ಸೇರಿಬಿಟ್ಟು 2 ಕೈಯಿಂದ ಚಪ್ಪಾಳೆ ತಟ್ಟಿದರೆ ಮಾತ್ರ ಮಗುವಿನ ಯಶಸ್ಸು ಕಾಣಲಿಕ್ಕೆ ಸಾಧ್ಯ ಆಗುತ್ತೆ ಅಂತೇಳಿ ನನ್ನ ಅಭಿಪ್ರಾಯ. ನಮ್ಮ ಭಾವನೆ ಏನು ಅಂತಂದರೆ, ಮಕ್ಕಳಿಗೆ ಆಸ್ತಿ ಮಾಡಲಿಲ್ಲದ್ರೂ ಪರವಾಗಿಲ್ಲ, ಮಕ್ಕಳನ್ನೇ ಆಸ್ತಿ ಮಾಡಬೇಕು ಅಂತೇಳಿ ಅಂದ್ಕೊಂಡು ಈ ಶಿಕ್ಷಣ ಸಂಸ್ಥೆಗೆ ಸೇರಿಸಿದ್ವಿ. ಭಾಳ ಹೆಸರಾಗಿರ್ತಕ್ಕಂಥ ಶಿಕ್ಷಣ ಸಂಸ್ಥೆ ಇದು. ನಮಗೆ ತುಂಬ ಖುಷಿ ಕೊಟ್ಟಿರ್ತಕ್ಕಂಥದ್ದು ಲಲಿತಾ ಇಂಟರ್ನ್ಯಾಷನಲ್ ಪಬ್ಲಿಕ್ ಶಾಲೆ. ಈ ಶಿಕ್ಷಣ ಸಂಸ್ಥೆಯಲ್ಲಿ ನಮ್ಮ ಮಕ್ಕಳನ್ನ ಓದಿಸ್ತಿರೋದು ನಮಗೆ ಖುಷಿ ತರುವಂಥ ವಿಚಾರ. ನಾವು ಕೂಡ ಟೀಚರ್ಸ್ ಹೆಂಗೆ ಮಕ್ಕಳಿಗೋಸ್ಕರ ಟೈಮ್ ಸ್ಪೆಂಡ್ ಮಾಡ್ತಿದ್ದಾರೋ ನಾವು ಸಂಜೆ ಬಂದ ತಕ್ಷಣ, ಮಕ್ಕಳು ಬಂದ ತಕ್ಷಣ ಟೀಚರ್ಸ್ ಏನೇನು ಪಾಠ ಮಾಡಿದ್ರು ಅಂತೇಳಿ ಅವ್ರ ಜೊತೆಗೆ ನಾವು ಟೈಮ್ ಕೊಟ್ಟರೆ ಮಾತ್ರ, ಮಕ್ಕಳಿಗೆ ನಾವು ಇವತ್ತು ಟೈಮ್ ಕೊಟ್ಟರೆ ಮಾತ್ರ ಮುಂದೆ ಒಂದು ದಿನ ಮಕ್ಕಳು ನಮಗೆ ಟೈಮ್ ಕೊಡೋ ಅಂಥ ಸಂದರ್ಭ ಜೀವನದಲ್ಲಿ ಬಂದೇ ಬರುತ್ತೆ ಅಂತೇಳಿ ನಮ್ಮ ನಂಬಿಕೆ. ಇವಾಗ ಶಿಕ್ಷಣನೇ ಶಕ್ತಿ. ವಿದ್ವಾನ್ ಸರ್ವತ್ರ ಪೂಜ್ಯಂತೆ ಅಂತೇಳಿ ದೊಡ್ಡವ್ರು ಹೇಳ್ತಾರೆ. ವಿದ್ಯೆ ಇದ್ದವನು ಪ್ರಪಂಚದಲ್ಲಿ ಪೂಜನೀಯ ವ್ಯಕ್ತಿಯಾಗಿ ಬಾಳ್ವೆಯನ್ನು ನಡೆಸ್ತಾನೆ ಅಂತೇಳಿ. ಜ್ಞಾನವನ್ನು ಯಾರು ಕಸ್ಕೊಳ್ಳೋಕೆ ಸಾಧ್ಯ ಇಲ್ಲ.
ಅಂತ ಜ್ಞಾನವನ್ನು ಉತ್ತಮವಾಗಿ ನೀಡ್ತಕ್ಕಂಥ ಸಂಸ್ಥೆಗಳಲ್ಲಿ ಲಲಿತಾ ಇಂಟರ್ನ್ಯಾಷನಲ್ ಪಬ್ಲಿಕ್ ಸಂಸ್ಥೆ ತುಂಬ ಉತ್ತಮವಾದಂಥ ಕೆಲಸವನ್ನು ಮಾಡ್ತಾ ಇದೆ. ಇದಕ್ಕೆ ಕಾರಣಕರ್ತರಾಗಿರ್ತಕ್ಕಂಥ ಈ ಸಂಸ್ಥೆ ಎಲ್ಲ ಸಿಬ್ಬಂದಿ ವರ್ಗಕ್ಕೂ ನನ್ನ ನಮಸ್ಕಾರಗಳನ್ನು ತಿಳಿಸ್ತಾ ಟೀಚರ್ಸ್ ಕೂಡ ಇದ್ದೇನೆ. ತುಂಬಾ ಚೆನ್ನಾಗಿ ಟೀಚ್ ಮಾಡ್ತಾ ಇದ್ದಾರೆ, ಸ್ವಂತ ಮಗುನ್ ತರ ನೋಡ್ಕೋತಿದ್ದಾರೆ ಅವ್ರನ್ನ. ಯಾವುದೇ ರೀತಿ ತಪ್ಪಾದ್ರೂ ಅವರು ಈ ತರ ಮಾಡಿದ್ದಾರೆ, ಈ ತರ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ನನಗೆ ನನ್ನ ಮಗುನ ನಾವು ಹ್ಯಾಂಡ್ ರೈಟಿಂಗ್ ಆಗಿರ್ಬೋದು, ಪ್ರತಿಯೊಂದು ಕಲ್ಚರ್ ಆಕ್ಟಿವಿಟೀಸ್ ಆಗಿರ್ಬೋದು, ಪ್ರತಿಯೊಂದಲ್ಲಿ ಅವನು ತುಂಬ ಚೆನ್ನಾಗಿ ಓದ್ತಾ ಇದ್ದಾನೆ, ಬರಿತಾ ಇದ್ದಾನೆ. ಎಲ್ಲ ರೀತಿಯಲ್ಲೂ ಅವನು ಮುಂದುವರಿತಾ ಇದ್ದಾನೆ. ಅಮ್ಮ ನಾನು ಇದನ್ನ ಮಾಡ್ತಾ ಇದ್ದೀನಿ, ಅಮ್ಮ ನನಗೆ ಈ ಥರ ಕಲಿಸಮ್ಮ, ನನಗೆ ಡ್ಯಾನ್ಸ್ ಆಗಿರ್ಬೋದು, ಪ್ರತಿಯೊಂದಲ್ಲಿ ನನಗೆ ಅವನ್ನೆಲ್ಲ ಪ್ರತಿಯೊಂದು ಬಂದು ಈ ಥರ ಆಯ್ತಮ್ಮ ಅಂತ ಹೇಳ್ತಾ ಇದ್ದಾನೆ. ಅದಕ್ಕೆ ಕಾರಣ ಅಲ್ಲಿರೋ ಟೀಚರ್ಸ್ ಈ ಥರ ಎತ್ತರವಾಗಿ ಈ ಸ್ಕೂಲ್ ಇನ್ನೂ ಚೆನ್ನಾಗಿ ಬೆಳೀಲಿ. ಲಲಿತಾ ಇಂಟರ್ನ್ಯಾಷನಲ್ ಸ್ಕೂಲ್ ಬಗ್ಗೆ ಹೇಳಬೇಕಂತಂದರೆ ತುಂಬ ಒಳ್ಳೆ ಸ್ಕೂಲು. ಶಿಕ್ಷಕರಿಂದ ಹಿಡಿದು ಸ್ಕೂಲ್ ಡ್ರೈವರ್ ಕರ್ಕೊಂಬರೋರಿಂದ ಹಿಡಿದು ತುಂಬ ಒಳ್ಳೆ ರೀತಿಲಿ ವರ್ತನೆ ಮಾಡ್ತಾ ಇದ್ದಾರೆ. ತುಂಬ ಚೆನ್ನಾಗೇ ಕೋಪ್ರೇಟ್ ಮಾಡ್ತಿದ್ದಾರೆ. ಸ್ಕೂಲಲ್ಲಿ ಮ್ಯಾಮ್ಗಳಾಗಿರ್ಬೋದು, ಬಸ್ಸಲ್ಲಿ ಡ್ರೈವರ್ ಮಂಜಣ್ಣ ಕರ್ಕೊಂಬರೋದಾಗಲಿ, ಪ್ರತಿ ಇನ್ ಟೈಮಿಗೆ ಕರೆಕ್ಟಾಗಿ ಕರ್ಕೊಂಬರ್ತಾರೆ. ಕರ್ಕೊಂಡು ಹೋಗೋದು, ಕರ್ಕೊಂಬರೋದು, ಪ್ರತಿಯೊಂದು ತುಂಬ ಕೇರಾಗಿ ನಡೆಸ್ಕೊಂಡು ಹೋಗ್ತಾ ಇದ್ದಾರೆ. ಸ್ಕೂಲ್ ಟೀಚರ್ ಬಗ್ಗೆ ಹೇಳಬೇಕಂದ್ರೆ ಯಾವ ಟೈಮಲ್ಲಿ ಕಾಲ್ ಮಾಡಿದ್ರು ನಮಗೇನು ಸಮಸ್ಯೆ ಇದ್ದರೂ ಎಲ್ಲದನ್ನೂ ನೀಟಾಗಿ ಹೇಳ್ತಾರೆ. ಆಮೇಲೆ ಮಗು ಒಂದು ಬರವಣಿಗೆ ವಿಷಯದಲ್ಲಿ ಬಂದುಬಿಟ್ರೆ ಮಗು ಬರೆಯೋ ತನಕ ನೀಟಾಗಿ ಕಲಿಸ್ಕೊಟ್ಟು ಬೇರೆ ಅಕ್ಷರ ತಗೊಳ್ತಿದ್ದಾರೆ ಹೊರ್ತಿಗೂ ತುಂಬ ಚೆನ್ನಾಗಿ ಹೇಳ್ಕೊಡ್ತಾ ಇದ್ದಾರೆ. ಕಲಿಕೆ ವಿಷಯದಲ್ಲಿ, ಆಮೇಲೆ ಓರಲಲ್ಲಿ, ಆಮೇಲೆ ಸ್ಟೇಜ್ ಫಿಯರಿಂದ ಹಿಡಿದು ಎಲ್ಲದರಲ್ಲೂ ತುಂಬ ಸಪೋರ್ಟಿವ್ ಆಗಿ ಮ್ಯಾಮ್ಗಳು ತುಂಬ ಇದು ಮಾಡ್ತಾ ಇದ್ದಾರೆ. ಉತ್ತಮವಾದ ಕ್ಯಾಂಪಸ್ ಹೊಂದಿರೋದ್ರಿಂದ ಮಕ್ಕಳಿಗೆ ಒಂದು ಆ್ಯಕ್ಟಿವಿಟಿ ಆಗಿರ್ಬೋದು, ಸ್ಪೋರ್ಟ್ಸ್ ಆಗಿ ಏನೇ ಒಂದು ಇದರಲ್ಲಿ ತೊಡಗಿಸ್ಕೊಳ್ಳೋಕೆ ಕೂಡ ಒಳ್ಳೆ ಸಪೋರ್ಟ್ ಸಿಗ್ತಾ ಇದೆ. ನನ್ನ ಮಕ್ಕಳು ಇಬ್ಬರಿದ್ದಾರೆ. ಒಬ್ಳು ಫಸ್ಟ್ ಸ್ಟ್ಯಾಂಡರ್ಡ್, ಒಬ್ಳು LKG ಓದ್ತಿದ್ದಾಳೆ. ಒಬ್ಳು ಲಲಿತಾ ಮಾಮ್ ಕಿಟ್ಟಲ್ಲಿ ಓದ್ತಾ ಇದ್ದಾಳೆ LKG. ತುಂಬ ಚೆನ್ನಾಗಿದೆ ಎಜುಕೇಷನ್, ತುಂಬ ಅಂದರೆ ತುಂಬಾ ಚೆನ್ನಾಗಿದೆ. ನಾವು ಆಲ್ಮೋಸ್ಟ್ ಅಲ್ಲಿ ದಾವಣಗೆರೆಯಲ್ಲೆಲ್ಲ ಹುಡುಕ್ಬಿಟ್ಟು ಈ ಸ್ಕೂಲಿಗೆ ಅಂತಲೇ ಹಾಕಿದ್ದು. ಈಗ 3 years ಆಯಿತು. ಎಜುಕೇಷನ್ ತುಂಬ ಚೆನ್ನಾಗಿದೆ. ಸರ್ಗಳಾಗಲಿ ಮ್ಯಾಮ್ಗಳಾಗಲಿ ಎಲ್ಲ ಕ್ಲೀನಾಗಿ ರೆಸ್ಪಾನ್ಸ್ ಮಾಡ್ತಿದ್ದಾರೆ. ತುಂಬ ಚೆನ್ನಾಗಿದೆ. ಎಲ್ಲ ಆ್ಯಕ್ಟಿವಿಟೀಸಲ್ಲೂ ಎಲ್ಲದರಲ್ಲೂ ಭಾಗವಹಿಸ್ತಿದ್ದೀವಿ. ನಾವು ಅಷ್ಟೇ ಪೇರೆಂಟ್ಸ್ ಆಗಿ ಎಲ್ರಿಗೂ ಒಂದು ಆಪರ್ಚುನಿಟಿ ಕೊಡ್ತಾ ಇದ್ದಾರೆ. ಹಾಗಾಗಿ ತುಂಬ ಖುಷಿ ಅನಿಸ್ತಾ ಇದೆ ನಮಗೂ ಹೇಳ್ಬೇಕಂದ್ರೆ ಈ ಸ್ಕೂಲಿಗೆ ಹಾಕ್ಬಿಟ್ಟು. ಈ ಸ್ಕೂಲಲ್ಲಿ ಎಲ್ಲದೂ ಚೆನ್ನಾಗಿದೆ, ಚೆನ್ನಾಗಿ ನಡೀತಾ ಇದೆ. ಇನ್ನೂ ಚೆನ್ನಾಗಿ ಎತ್ತರಕ್ಕೆ ಬೆಳೀಲಿ ಅಂತೇಳಿ ಆಶಿಸ್ತೀನಿ.